ಸ್ವತಂತ್ರ ಭಾರತದ ಆರಂಭದಲ್ಲಿ 3 ಕೋಟಿ ಇದ್ದಂತ ಅಲ್ಪಸಂಖ್ಯಾತರು ಇವತ್ತು 30 ಕೋಟಿ ಆಗಿದ್ದಾರೆ. ನಾವು ದಿನೇ ದಿನೇ ಕ್ಷೀಣಿಸ್ತಾ ಇದೆ. ನಮ್ಮ ಒಳಗಡೆನೆ ಜಾತಿ ಭೇದ ಇತ್ಯಾದಿ ಎಲ್ಲವನ್ನ ತಂದು ಮೋದಿಯವರ ಕುತ್ತಿಗೆ ಹಿಡಿಯುವ ವ್ಯಾಪಾರ ನಿಮ್ದು. ಆ ಮೂಲಕ ಜಾತಿ ರಾಜಕಾರಣದ ಮೂಲಕ ಮುಂದಿನ ಎಲೆಕ್ಷನ್ ನಲ್ಲಿ ನಾವು ಗೆಲ್ತೇವೆ ಅನ್ನುವಂತ ಹುನ್ನಾರ. ಹಿಂದೂಗಳ ಮೇಲೆ ಯಾವ ರೀತಿಯ ಒಂದು ಪ್ರಹಾರವನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಬ್ರದರ್ಹುಡ್ ಸರ್ಕಾರ ನಮ್ಮ ದೇವಸ್ಥಾನಗಳನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಅಲ್ಲಿಯ ಹುಂಡಿ ಹಣವನ್ನ ಚರ್ಚ್ಗೆ, ಮಸೀದಿಗೆ ಮತ್ತು ಮೆಕ್ಕಾ ಪ್ರಯಾಣಕ್ಕೆ ಕೊಡ್ತೀರಿ ನೀವು. ಅದು ಅನುಭವಿಸ್ಲಿಕ್ಕೆ ಹೋಗ್ತದೆ. ಅದು ಜಾತ್ಯತೀತ ರಾಷ್ಟ್ರದಲ್ಲಿ ಏನೂ ಸಮಸ್ಯೆ ಇಲ್ಲ, ಸಂವಿಧಾನಕ್ಕೂ ಏನು ಸಮಸ್ಯೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಒಂದು ವರ್ಗದ, ಒಂದು ಅಲ್ಪಸಂಖ್ಯಾತರ ಓಲೈಕೆಯ ಸರ್ಕಾರ ಯಾವ ಮಟ್ಟದಲ್ಲಾಗಿದೆ ಅನ್ನೋದಕ್ಕೆ ಗಂಗಾವತಿಯ ಒಂದು ಪ್ರಕರಣ ಇದೆಯಲ್ಲ, ಇದು ಜೀವಂತ ಸಾಕ್ಷಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕೆಲವು ಕಡೆ ಎಂತೆಂಥ ಘಟನೆಗಳು ದಾಖಲಾಗ್ತವೆ. ಈ ಬಹುಸಂಖ್ಯಾತರಾಗಿಯೂ ಕೂಡ ನಾವು ಎಂತೆಂಥ ಹಿಂಸೆಯನ್ನು ಅನುಭವಿಸಬೇಕಾಗಿದೆ, ಎಂತೆಂಥ ಅವಮಾನವನ್ನು ಅನುಭವಿಸಬೇಕಾಗಿದೆ. ಪ್ರತಿಯೊಂದಕ್ಕೂ ಪ್ರತಿಭಟನೆ, ಪ್ರತಿಯೊಂದಕ್ಕೂ ಹೋರಾಟ. ನಮ್ಮೆಲ್ಲವನ್ನು ಪ್ರತಿಭಟನೆ ಮತ್ತು ಹೋರಾಟದಿಂದಲೇ ನಾವು ದಕ್ಕಿಸ್ಕೊಳ್ಬೇಕು, ಪಡ್ಕೊಳ್ಬೇಕು ಅಂತ ಆದರೆ ಕೊನೆಗೂ ನಾವು ಈ 75 ವರ್ಷದ ಸ್ವತಂತ್ರ ಭಾರತದಲ್ಲಿ 110 ಕೋಟಿ ಇರುವ ಬಹುಸಂಖ್ಯಾತ ಹಿಂದೂಗಳ ಪರಿಸ್ಥಿತಿ ಎಷ್ಟು ಕನಿಷ್ಠ ಮಟ್ಟಕ್ಕೆ ಇಳಿದಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಸ್ವತಂತ್ರ ಭಾರತದ ಆರಂಭದಲ್ಲಿ 3 ಕೋಟಿ ಇದ್ದಂಥ ಅಲ್ಪಸಂಖ್ಯಾತರು ಇವತ್ತು 30 ಕೋಟಿ ಆಗಿದ್ದಾರೆ. ನಾವು ದಿನೇ ದಿನೇ ಕ್ಷೀಣಿಸ್ತಾ ಇದ್ದೇವೆ. ನಮ್ಮಲ್ಲಿ ಜಾತಿಯನ್ನು ತರಬೇಕು, ನಮ್ಮಲ್ಲಿ ವರ್ಗವನ್ನು ತರಬೇಕು, ನಮ್ಮಲ್ಲಿ ಪಂಗಡವನ್ನು ತರಬೇಕು, ಎಡಗೈ ಬಲಗೈ ಅಂತ ತರಬೇಕು. ಬುದ್ಧ, ಜೈನ, ಮಧ್ವಾಚಾರ್ಯರು, ಶಂಕರಾಚಾರ್ಯರು ಈ ರೀತಿ ಪ್ರತಿ ಒಂದು ಕಡೆ ನಮ್ಮನ್ನು ಒಡೆದು ನಮ್ಮ ಇಡೀ ಒಗ್ಗಟ್ಟನ್ನು ಶಿಥಿಲಗೊಳಿಸಲಾಗಿದೆ. ಅದಕ್ಕೆ ಅತ್ಯಂತ ಜರೂರತ್ತಾದಂಥ ಇನ್ನೊಂದು ಷಡ್ಯಂತ್ರ ರಾಹುಲ್ ಗಾಂಧಿಯಿಂದಲೇ ನಡೀತಾ ಇದೆ. ಜಾತಿ ಗಣತಿ, ಜಾತಿ ಗಣತಿ, ಜಾತಿ ಗಣತಿ ಅಂತ. ಇದೇ UPA ಸರ್ಕಾರ ಜಾತಿ ಗಣತಿಯನ್ನು ಮಾಡಿದ ವರದಿಯನ್ನು ಅಂಡಿನಡಿಯಲ್ಲಿ ಇಟ್ಕೊಂಡು ಕೂತಿತ್ತು. ಅದಕ್ಕೆ ಖರ್ಗೆ ಅವರು ಹೇಳಿದರು, ಈಗಲೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು. ಏನು, ಜಾತಿ ಗಣತಿಯ ವರದಿಯನ್ನು ಯಾಕೆ ನೀವು ಬಹಿರಂಗಪಡಿಸಿಲ್ಲ? ಇವತ್ತು ಜಾತಿ ಗಣತಿ, ಜಾತಿ ಗಣತಿ, ಜಾತಿ ಗಣತಿ ಅಂತ ರಾಹುಲ್ ಗಾಂಧಿ ಬಡ್ಕೊಳ್ತಾ ಇದ್ದಾರಲ್ಲ, ಮರದ ಬಾಯಿ ಆದರೆ ಒಡೆದು ಚೂರಾಗಿ ಹೋಗ್ತಾ ಇತ್ತು. ಆದರೆ ಆವಾಗ ಖರ್ಗೆ ಅವರು ಹೇಳಿದರು, ಅದು ನಮಗೆ ತಿರುಗುಬಾಣ ಆಗತ್ತೆ, ಆದ್ದರಿಂದ ನಾವು ಪ್ರಕಟಿಸಿಲ್ಲ ಅಂತ. ಅದೇ ರೀತಿ ಸಿದ್ದು ಅವರ ಮೊದಲ ಅಧಿಕಾರದಲ್ಲಿ ಜಾತಿ ಗಣತಿ ಮಾಡಲಾಯಿತು, ಆ ವರದಿಯನ್ನು ಬಹಿರಂಗಗೊಳಿಸಿಲ್ಲ. ಅಂದರೆ ದೇಶಕ್ಕೆ ಸುಳ್ಳು ಹೇಳುವ ಪರಮಾದ್ಯತೆ ಎಷ್ಟು, ಅಷ್ಟನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ತಾನೇ ರಾಜ್ಯ ಸರ್ಕಾರದಲ್ಲಿ ಅಧಿಕಾರದಲ್ಲಿರುವಾಗಲೂ ಜಾತಿ ಗಣತಿ ಆಯಿತು, ಅದರ ವರದಿಯನ್ನು ಹೊರಗಡೆ ಹಾಕಿಲ್ಲ. ಯಾಕೆ? ಅದು ತಿರುಗುಬಾಣ ಆಗುತ್ತೆ ಅಂತ. ಅದೇ ಕೇಂದ್ರದಲ್ಲಿ UPA ಸರ್ಕಾರ ಇರುವಾಗಲೂ ಜಾತಿ ಗಣತಿ ಆಯಿತು, ಅದನ್ನು ಬಹಿರಂಗಪಡಿಸಿಲ್ಲ. ಆದರೆ ಈಗ ಯಾವ ನಾಟಕ? ಜಾತಿ ಗಣತಿ ಆಗಬೇಕು, ಜಾತಿ ಗಣತಿ ಆಗಬೇಕು. 70%ಕ್ಕೂ ಹೆಚ್ಚು ಇರುವಂಥ OBC ಅವರಿಗೆ ಯಾವುದರಲ್ಲೂ ಆದ್ಯತೆ ಸಿಗ್ತಾ ಇಲ್ಲ. 75 ವರ್ಷದಲ್ಲಿ ಏನು ತೆಪ್ಪಗುದಿದ್ರಾ? 75 ವರ್ಷದಲ್ಲಿ 59 ವರ್ಷ ಆಡಳಿತ ಮಾಡಿದ್ರಲ್ಲ, ಅವಾಗ ಯಾಕೆ ಜಾತಿ ಆಧಾರಿತವಾಗಿ ಜಾತಿ ಗಣತಿಯನ್ನು ಮಾಡಿ ನೀವು ಜಾತಿಯ ಮೂಲಕ ಸರಿಯಾದಂಥ ಸಾಮಾಜಿಕ ನ್ಯಾಯವನ್ನು ಕೊಡುವ ಪ್ರಯತ್ನ ಮಾಡಿಲ್ಲ? ರಾಹುಲ್ ಗಾಂಧಿ ಅವರೇ, ನಿಮಗೆ ಬೆನ್ನು ಗೊತ್ತಿಲ್ಲ, ಇತಿಹಾಸ ಗೊತ್ತಿಲ್ಲ. ಅದರಲ್ಲೂ ನಿಮ್ಮದೇ ತಾಯಿ ಶ್ಯಾಡೋ ಪ್ರಧಾನಿಯಾಗಿದ್ದಂಥ 10 ವರ್ಷ ಆಡಳಿತದಲ್ಲಿ ನೀವೇ ಜಾತಿ ಗಣತಿ ಮಾಡಿದ್ರಿ, ಅದನ್ನು ಬಹಿರಂಗಪಡಿಸಿಲ್ಲ. ಈಗ ಅಂದರೆ ನಮ್ಮ ಒಳಗಡೆನೆ ಜಾತಿ ಭೇದ ಇತ್ಯಾದಿ ಎಲ್ಲವನ್ನ ತಂದು ಮೋದಿಯವರ ಕುತ್ತಿಗೆ ಹಿಡಿಯುವ ವ್ಯಾಪಾರ ನಿಮ್ಮದು. ಆ ಮೂಲಕ ಜಾತಿ ರಾಜಕಾರಣದ ಮೂಲಕ ಮುಂದಿನ ಎಲೆಕ್ಷನ್ನಲ್ಲಿ ನಾವು ಗೆಲ್ತೇವೆ ಅನ್ನುವಂಥ ಹುನ್ನಾರ ಯಾರಿಗೆ ಅರ್ಥ ಆಗುವುದಿಲ್ಲ ಅಂತ ಮಾಡಿದಿರಿ. ಪ್ರತಿ ಒಂದು ಕಡೆ ಹಿಂದೂಗಳನ್ನು ಮೆಟ್ಟುವ, ತುಳಿಯುವ, ಅವರನ್ನು ವಿಭಜಿಸುವ ಕೆಲಸವನ್ನು ಇಂಡಿಕೂಟ ಕಾಂಗ್ರೆಸ್ಸು ಮಾಡ್ತಾ ಇದೆ. ಅದಕ್ಕೆ ಗಂಗಾವತಿಯಲ್ಲಿ ಈಗ ಕರ್ನಾಟಕದಲ್ಲಿ ಅವ್ಯಾಹಿತವಾಗಿ ನಡೀತಾ ಇದೆ ಅನ್ನೋದಕ್ಕೆ ಈಗೊಂದು ಉದಾಹರಣೆ ಸಿಕ್ಕಿದೆ. ಗಂಗಾವತಿಯಲ್ಲಿ ಒಂದು ಕಂಬಕ್ಕೆ ಹಾಕಿದಂಥ ಈ ಧಾರ್ಮಿಕ ಚಿಹ್ನೆಯನ್ನು ತೆರವಿಗೆ ತಹಶೀಲ್ದಾರ್ ಒಂದು ಆದೇಶವನ್ನು ಮಾಡಿದರು. ಅದು ತೀವ್ರ ವಿವಾದವನ್ನು ಸೃಷ್ಟಿಸಿದ್ರಿಂದ ಅದೇ ದಿನ ಸಂಜೆ ತನ್ನದೇ ಆದಂಥ ಆದೇಶವನ್ನು ಹಿಂತೆಗೆದುಕೊಂಡರು. ಈ ಘಟನೆ ಈಗ ತಣ್ಣಗಾಗಿದೆ, ಆದರೆ ಇದರ ಹಿಂದಿರುವ ಹುನ್ನಾರ ಎಷ್ಟು ದೊಡ್ಡದು ಗೊತ್ತಾ ನಿಮಗೆ?
ಇಲ್ಲಿ ಜುಲೈ ನಗರದಿಂದ ರಾಣಾ ಪ್ರತಾಪ್ ವೃತ್ತದವರೆಗಿನ ಮಧ್ಯದಲ್ಲಿ ಅಳವಡಿಸಲಾಗಿದ್ದಂಥ ಒಂದು ಲೈಟ್ ಕಂಬ ಅದು. ಅದರಲ್ಲಿ ಧಾರ್ಮಿಕ ಚಿಹ್ನೆಯ ಸ್ವರೂಪ ಕಾಣ್ತಾ ಇದೆ, ತಿರುಪತಿ ಮಾದರಿಯಂಥ ಒಂದು ಚಿಹ್ನೆ. ಅಲ್ಲಿ ಆಂಜನೇಯ ಇದ್ದಾನೆ, ಮತ್ತು ರಾಮನ ಚಿತ್ರ ಇದೆ, ತಿರುಪತಿಯ ಚಿತ್ರ ಇದೆ, ಇವೆಲ್ಲವೂ ಕಾಣಿಸ್ಕೊಳ್ತಾ ಇದೆ. ಅದನ್ನು ತೆರವುಗೊಳಿಸಬೇಕು ಅಂತ SDPI, ಈ SDPI ಎಂಥ ಸಂಘಟನೆ, ಅದರ ಹಿನ್ನೆಲೆ ಏನು, ಅದರ ಒಟ್ಟು ಉದ್ದೇಶ ಏನು, ಅದು ಒಟ್ಟು ಕೊನೆಗೆ ರಾಜಕೀಯವಾಗಿ ತನ್ನ ದಾಳವನ್ನು ಬಳಸ್ತಾ ದೇಶವನ್ನು ಅಭದ್ರಗೊಳಿಸೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದೆ. PFI ಮತ್ತು SDPI ಅಣ್ತಂದಿಕ್ಕಳದು, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಸಂಘಟನೆ ಬಂದು ತಹಶೀಲ್ದಾರಿಗೆ ಒಂದು ಮನವಿಯನ್ನು ಕೊಡ್ತದೆ, ಈ ಕಂಬವನ್ನು, ಧಾರ್ಮಿಕ ಚಿಹ್ನೆ ಇರುವ ಕಂಬವನ್ನು ತಕ್ಷಣ ತೆರವುಗೊಳಿಸಬೇಕು. ಎದ್ನೋ ಬಿದ್ನೋ ಅಂತ ನೀವು ಅದೇ ಒಬ್ಬ ಹಿಂದೂ ಹೋಗಲಿ, ಅವನು ಇದೇ ರೀತಿಯ ಯಾವುದೋ ಒಂದು ತೊಂದರೆ ಆಗಿದೆ, ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಲಾಗ್ತಾ ಇದೆ, ರೈಲ್ನಲ್ಲಿ ನಮಾಜ್ ಮಾಡಲಾಗ್ತಾ ಇದೆ, ಬಸ್ ಸ್ಟ್ಯಾಂಡಲ್ಲಿ ನಮಾಜ್ ಮಾಡಲಾಗ್ತಾ ಇದೆ, ಬಸ್ಸಿನಲ್ಲಿ ನಮಾಜ್ ಮಾಡಲಾಗ್ತಾ ಇದೆ, ಅಥವಾ ದೇವಸ್ಥಾನದ ಎದುರು ಬಂದು ಅಲ್ಲಿ ನಮಾಜ್ ಮಾಡ್ತಾ ನಮಗೇನೋ ತೊಂದರೆ ಮಾಡ್ತಾ ಇದ್ದಾರೆ, ಅದನ್ನು ತೆರವುಗೊಳಿಸಿ ಅಂತಂದರೆ ಅದಕ್ಕೆ ವರ್ಷಗಟ್ಟಲೆ ತಗೊಳ್ತೀರಿ. ಅದೇ SDPI ಗಂಗಾವತಿಯಲ್ಲಿ ಒಂದು ಲೈಟ್ ಕಂಬದಲ್ಲಿ ತುದಿಯಲ್ಲಿ ಹಿಂದೂ ಧಾರ್ಮಿಕ ಚಿಹ್ನೆಗಳು ಕಾಣ್ತವೆ ಅನ್ನುವ ಕಾರಣಕ್ಕಾಗಿ ಅವರು ಒಂದು ಅರ್ಜಿ ಕೊಟ್ಟರು. ತಕ್ಷಣ 24 ಅವರ್ಸು ಬೇಡ, ನಿಮಗೆ ಕೆಲವೇ ಗಂಟೆಗಳಲ್ಲಿ ಅದನ್ನು ತೆರವುಗೊಳಿಸಲಿಕ್ಕೆ ಮುಂದಾದರೆ. ಆದರೆ ಹಿಂದೂಗಳು, ಅದರ ಸಂಘಟನೆಗಳು ಪ್ರತಿಭಟಿಸಿದ್ರಿಂದ ಅಲ್ಲಿ ನೀವು ಕೊನೆಗೆ ಏನು ಮಾಡಿದ್ರಿ, ಆದೇಶವನ್ನು ಹಿಂತೆಗೆದುಕೊಂಡ್ರಿ. ಮೌಖಿಕ ಆದೇಶ ಅದುವೇ, ರಿಟರ್ನ್ ಆದೇಶವೂ ಅಲ್ಲ. ಜಿಲ್ಲಾಧಿಕಾರಿಗಳು ಮೌಖಿಕ ಆದೇಶವನ್ನು ಕೊಡ್ತಾರೆ, ತಹಶೀಲ್ದಾರ್ ಅವರು ಅದಕ್ಕೆ ಮುಂದಾಗ್ತಾರೆ. ಹಾಗಾದರೆ ನಾನು ಹೇಳೋದು, ಯಾವ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀರಿ, ಹಿಂದೂಗಳ ಮೇಲೆ ಯಾವ ರೀತಿಯ ಒಂದು ಪ್ರಹಾರವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ. ಬ್ರದರ್ಹುಡ್ ಸರ್ಕಾರ, ದೇ ಆರ್ ಅವರ್ ಬ್ರದರ್ಸ್, DK ಶಿವಕುಮಾರರ ಘೋಷವಾಕ್ಯ. ಅಂದರೆ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಕರ್ನಾಟಕದ ಸರ್ಕಾರ ಯಾವ ಮಟ್ಟಿನಲ್ಲಿ ಸಾಮಾಜಿಕವಾದಂಥ ಒಂದು ವಿಪ್ಲವವನ್ನು ಹುಟ್ಟಾಕ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇದೇ ಯಲಹಂಕದಲ್ಲಿ ಪ್ರಾವಿಡೆಂಟ್ ವೆಲ್ವರ್ತ್ ಸಿಟಿ ಅಪಾರ್ಟ್ಮೆಂಟಿನ ಆವರಣದಲ್ಲಿ ಒಂದು ಗಣೇಶನ ದೇಗುಲ ಇದೆ. ಆ ದೇಗುಲಕ್ಕೆ ಯಾರೋ ಒಬ್ಬ ಪುಟಗೋಸಿ ಮನುಷ್ಯ ಅದನ್ನು ತೆರವುಗೊಳಿಸಿ ಅಂತ ಒಂದು ಅರ್ಜಿ ಕೊಟ್ಟಂತೆ. ಇವರು ಸುತ್ತಿಗೆ, ಹಾರೆ, ಪಿಕಾಸು ಎಲ್ಲ ತಗೊಂಡು ಅಧಿಕಾರಿಗಳು ಬಂದೇ ಬಿಟ್ಟಿದ್ದಾರೆ ಹೊಡೆಯಲಿಕ್ಕೆ. ಅಂದರೆ ಗಣೇಶನ ದೇವಸ್ಥಾನ, ಹನುಮಂತನ ದೇವಸ್ಥಾನ ಇವೆಲ್ಲ ನಿಮಗೆ ಎಷ್ಟೊತ್ತು ಬೇಕಾದ್ರೂ ಹೊಡೆಯಬಹುದೇನು? ನಾನು ಚಾಲೆಂಜ್ ಹಾಕ್ತೇನೆ. ಇದೇ ಬೆಂಗಳೂರಿನಲ್ಲಿ ರೋಡಲ್ಲಿದೆ, ಬೇರೆ ಬೇರೆ ಜಾಗಗಳಲ್ಲಿದೆ, ತೊಂದರೆ ಆಗುವಂಥ, ಸಾರ್ವಜನಿಕ ಬದುಕಿಗೆ ತೊಂದರೆ ಆಗುವಂಥ ಜಾಗದಲ್ಲಿದೆ, ಚರ್ಚು ಮತ್ತು ಮಸೀದಿ ಇದೆ, ಒಡೆದಾಕ್ತಿರೇನು? ರೈಲು ಮಾರ್ಗ, ರಸ್ತೆ ಮಾರ್ಗ ಇತ್ಯಾದಿ ಇತ್ಯಾದಿ ಮಾಡುವಾಗ ಸುಪ್ರೀಂ ಕೋರ್ಟ್ವರೆಗೆ ಹೋಗಬೇಕು ಅದನ್ನು ತೆರವುಗೊಳಿಸಲಿಕ್ಕೆ. ಅದೇ ಗಣೇಶನ ಮಂದಿರ ಅಥವಾ ಇನ್ನೊಂದು ಹಿಂದೂ ಚಿಹ್ನೆಗಳಿದೆ ಲೈಟ್ ಕಂಬದಲ್ಲಿ, ಅದನ್ನು ಯಾರೋ ಒಬ್ಬರು SDPIಯೋ ಇನ್ನೊಬ್ಬನ ಮುಗಿದೊಬ್ಬನ ಕೊಟ್ಟುಬಿಡ್ತಾನೆ ಅರ್ಜಿ ತೆರವುಗೊಳಿಸಿ ಅಂತ. ನೀವು ಹೊರಟೇ ಬಿಡ್ತೀರಲ್ಲ. ಏನು ಬಹುಸಂಖ್ಯಾತರಿಗೆ ಇಲ್ಲಿ ಕವಡೆ ಕಾಸು ಬೆಲೆ ಇಲ್ವಾ? ಹಾಗಾದರೆ ಅದನ್ನು ಯಾಕೆ ಹಾಕಿದ್ದಾರೆ? ಏನು ಕತೆ? ಏನಾಯಿತು? ಅದರಿಂದ ಕಳ್ಕೊಳ್ಳೋದೇನಾಯಿತು? ಇದೇ ತಿರುಪತಿ ಹುಂಡಿ ದುಡ್ಡಿಯಲ್ಲಿ ಎಲ್ಲಿಗೆ ಹೋಗುತ್ತೆ? ಶಿರ್ಡಿ ಸಾಯಿಬಾಬರ ದುಡ್ಡು ಎಲ್ಲಿಗೆ ಹೋಗುತ್ತೆ? ಅಥವಾ ನಮ್ಮ ಎಲ್ಲ ದೇವಸ್ಥಾನಗಳ ದುಡ್ಡು ಮಕ್ಕಕ್ಕೆ ಹೋಗಲಿಕ್ಕೆ, ನಿಮಗೆ ಫ್ರೀಗೆ ಮಕ್ಕಕ್ಕೆ ಹೋಗ್ಲಿಕ್ಕೆ ನಿಮಗೆ ದುಡ್ಡು ಕೊಡಲಿಕ್ಕೆ, ಮಸೀದಿ ಕಟ್ಟಲಿಕ್ಕೆ, ಚರ್ಚ್ ಕಟ್ಟಲಿಕ್ಕೆ ನಮ್ಮ ದೇವಸ್ಥಾನಗಳ 70% ಹಣ ಹೋಗುತ್ತೆ. ಇದಡ್ಡಿಲ್ವಾ? ಅದಾಗ್ಬೋದು. ಅದೇ ನಿಮ್ಮ ಮಸೀದಿ ಮತ್ತು ಚರ್ಚಿಂದ ₹1 ಆದರೂ ಬೊಕ್ಕಸಕ್ಕೆ ಬರ್ತದನು? ಬರೋದಿಲ್ಲ. ಆಮೇಲೆ ರಾಜ್ಯ ಸರ್ಕಾರ ಪ್ರತಿ ಒಂದು ವಿಷಯದಲ್ಲಿ ವಕ್ಫ್ ಬೋರ್ಡಿಗಂತೆ ಇದನ್ನು ಚರ್ಚ್ ಕಟ್ಟಲಿಕ್ಕೆ, ಮಸೀದಿ ಕಟ್ಟಲಿಕ್ಕೆ ಎಲ್ಲ ಕಡೆ ಸಂಪೂರ್ಣವಾಗಿ ಲಕ್ಷಗಟ್ಟಲೆ ಅನುದಾನವನ್ನು ಕೊಡ್ತೀರಿ. ಎಲ್ಲಿಂದ ಕೊಡ್ತೀರಿ? ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಿಂದ ಕೊಡ್ತೀರಿ. ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಬರುವುದು ಯಾವ ಅಪ್ಪನ ಹಣ?
ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ಕೇಂದ್ರಗಳ ಹಣ. ಅಲ್ಲಿ ಸರಿಯಾಗಿ ಪುರೋಹಿತರಿಗೆ ದುಡ್ಡು ಕೊಡೋದಿಲ್ಲ, ಅಲ್ಲಿ ಸರಿಯಾಗಿ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡೋದಿಲ್ಲ. ಭಕ್ತಾದಿಗಳ ಹೋಗಿ ನಿಂತರೆ, ಲೈನಲ್ಲಿ ನಿಂತರೆ ಗಂಟೆಗಳ ಕಾಲ ಅಲ್ಲೊಂದು ಕನಿಷ್ಠ ಮಟ್ಟದ ಫ್ಯಾನ್ ಹಾಕುವುದಿಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ಶೌಚದ ವ್ಯವಸ್ಥೆ ಇಲ್ಲ. ನಮ್ಮ ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಅಲ್ಲಿಯ ಹುಂಡಿ ಹಣವನ್ನು ಚರ್ಚ್ಗೆ, ಮಸೀದಿಗೆ ಮತ್ತು ಮೆಕ್ಕಾ ಪ್ರಯಾಣಕ್ಕೆ ಕೊಡ್ತೀರಿ ನೀವು. ಅದು ಅನುಭವಿಸ್ಲಿಕ್ಕೆ ಹೋಗ್ತದೆ. ಅದು ಜಾತ್ಯತೀತ ರಾಷ್ಟ್ರದಲ್ಲಿ ಏನೂ ಸಮಸ್ಯೆ ಇಲ್ಲ, ಸಂವಿಧಾನಕ್ಕೂ ಏನೂ ಸಮಸ್ಯೆ ಇಲ್ಲ. ಆದರೆ ಒಂದು ರೋಡಿನಲ್ಲಿ ರಾಮನದ್ದೋ ಹನುಮಂತಂದೋ ತಿರುಪತಿಯ ಚಿಹ್ನೆ ಇದ್ದಂಥ ಒಂದು ಲೈಟ್ ಕಂಬ ಹಾಕಿದರೆ ನಿಮಗೆ ಕುಂಡೆಯಲ್ಲಿ ಉರಿತದೆ. ಯಾಕೆ ಅದು? ತಕ್ಷಣ ಅದನ್ನು ತೆರವಿಗೆ ಮುಂದಾಗ್ತಿರಲ್ಲ. ಹೇಗೆ? ಬಹುಸಂಖ್ಯಾತರಿಗೆ ಇಲ್ಲಿ ಮಾನ್ಯತೆ ಇಲ್ವಾ? ಸಂವಿಧಾನದಲ್ಲಿ ಅವ್ರಿಗೆ ಅವಕಾಶವೇ ಇಲ್ವಾ? ಇಡೀ ದೇಶವನ್ನು ಸಂವಿಧಾನಾತ್ಮಕವಾಗಿ ಅಲ್ಪಸಂಖ್ಯಾತರಿಗೆ ಏನಾದರೂ ಅಡವಿಟ್ಲಿಕ್ಕೆ ಹೊಟ್ಟಿದ್ದೀರಾ? ಮಾರಾಟ ಮಾಡಲಿಕ್ಕೆ ಹೊಟ್ಟಿದ್ದೀರಾ? ಏನು ಮಾಡಲಿಕ್ಕೆ ಹೊಟ್ಟಿದ್ದೀರಿ? ವೋಟ್ ಬ್ಯಾಂಕಿನ ರಾಜಕಾರಣವನ್ನು ಈ ಮಟ್ಟಕ್ಕೆ ನೀವು ಆಡಳಿತಾತ್ಮಕವಾಗಿ ಬಳಸ್ಕೊಳ್ತೀರಿ ಅಂತಾದರೆ ಕೊನೆಗೂ ಏನು ಮಾಡಬೇಕು ಹಿಂದೂಗಳು? ಹಾಗಾದರೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಈ ದೇವಸ್ಥಾನಗಳನ್ನು ಹೊರಗಡೆ ತನ್ನಿ. ನಮ್ಮ ದೇವಸ್ಥಾನಗಳು, ನಮ್ಮ ಹುಂಡಿ ಹಣ ನಾವೇ ನೋಡ್ಕೊಳ್ತೇವೆ. ದೇವಸ್ಥಾನಗಳು ನಿಮಗೆ ನಾಮಕಾವಸ್ಥೆ, ದುಡ್ಡಿಗಾಗಿ ಬೇಕು, ನಂಬಿಕೆಗಾಗಿ ಅಲ್ಲ. ಅಥವಾ ಹಿಂದೂ ಧರ್ಮದ, ಸನಾತನ ಧರ್ಮದ ಒಂದು ನಂಬಿಕೆಯ ನೆಲೆಗಳು ಅನ್ನುವ ಕಾರಣಕ್ಕಾಗಿ ನೀವು ಅದನ್ನು ಉಳಿಸ್ತಾ ಇಲ್ಲ. ನಿಮಗೆ ಅದು ಹಾಲು ಕೊಡುವ ಹಸು, ಚಿನ್ನದ ಮೊಟ್ಟೆ ಇಡುವ ಕೋಳಿ. ನಿಮಗಲ್ಲಿ ಹುಂಡಿ ಹಣದ ಮೇಲೆ ಇದ್ದಷ್ಟು ಅಕ್ಕರೆ, ಕಾಳಜಿ, ಆಸಕ್ತಿ ಇಡೀ ದೇವಸ್ಥಾನದ ಒಂದು ಅಭಿವೃದ್ಧಿಯ ಬಗ್ಗೆ ಇಲ್ಲ ನಿಮಗೆ. ಎಲ್ಲೋ ಒಂದು ರೋಡಲ್ಲಿ ಲೈಟ್ ಕಂಬದಲ್ಲಿ ನಮ್ಮ ಧಾರ್ಮಿಕ ಚಿಹ್ನೆಗಳಿದೆ ಅಂತಾದರೆ SDPI ಒಂದು ಅರ್ಜಿ ಕೊಟ್ಟುಬಿಡುತ್ತಂತೆ, ಇವರು ತೆಗೆದು ಬಿಡ್ತಾರಂತೆ. ಏನಂತ ಅಂದ್ಕೊಂಡಿದ್ದೀರಿ? ಅಂದರೆ ಹಿಂದೂಗಳ ಮೇಲೆ ಈ ರೀತಿಯ ಆಕ್ರಮಣ, ಅದು ಆಡಳಿತಾತ್ಮಕವಾಗಿ. ಕಾಂಗ್ರೆಸ್ ಸರ್ಕಾರ ಒಂದು ವರ್ಗದ, ಒಂದು ಅಲ್ಪಸಂಖ್ಯಾತರ ಓಲೈಕೆಯ ಸರ್ಕಾರ ಯಾವ ಮಟ್ಟದಲ್ಲಾಗಿದೆ ಅನ್ನೋದಕ್ಕೆ ಗಂಗಾವತಿಯ ಈ ಒಂದು ಪ್ರಕರಣ ಇದೆಯಲ್ಲ, ಇದು ಜೀವಂತ ಸಾಕ್ಷಿ. ಇದು ಕೇವಲ ಸ್ಯಾಂಪಲ್ ಅಷ್ಟೇ. ಇದೇ ರೀತಿ ಮುಂದುವರೆದರೆ, ಅದನ್ನೇ ಯೋಗಿ ಆದಿತ್ಯನಾಥ್ ಹೇಳಿದ್ದು, ನಾವು ಈಗಲೂ ಹಿಂದೂಗಳು ಒಗ್ಗಟ್ಟಾಗದೇ ಇದ್ದರೆ, ಈಗಲೂ ನಾವು ನಮ್ಮತನವನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ, ಈಗಲೂ ನಾವು ಸನಾತನ ಧರ್ಮದ ಉಳಿವಿಗೆ ನಾವು ಟೊಂಕವನ್ನು ಕಟ್ಟದೇ ಇದ್ದರೆ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ದೇಶಿಕವಾಗಿ ನಾವು ಒಂದು ನೆಲೆಯಲ್ಲಿ ಕ್ರೋಢೀಕರಣಗೊಳ್ಳದೇ ಇದ್ದರೆ, ಮುಂದಿನ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ಅತ್ಯಂತ ಕರಾಳವಾಗಿದೆ ಅಂತ ಅವರು ಮೊನ್ನೆ ಮಾತಾಡಿದ್ದು. ಇದನ್ನೇ ಪ್ರತಿ ಒಂದು ವಿಷಯದಲ್ಲಿ ತಲೆ ಹಾಕ್ತಾ ಇದ್ದಾರೆ. ಪ್ರತಿ ಒಂದು ವಿಷಯದಲ್ಲಿ ಅಮೆರಿಕದಂಥ ಪಾಶ್ಚಿಮಾತ್ಯ ಸಂಘದ ಇದನ್ನ ಶಕ್ತಿಗಳೊಟ್ಟಿಗೆ ಸೇರಿ ಬಾಂಗ್ಲಾದೇಶದ ರೀತಿ ನಾವು ಇಲ್ಲಿ ಸೋಷಲ್ ವಾರ್ ಮಾಡ್ತೇವೆ. ಸಿದ್ದುವನ್ನು ಕೆಳಗಿಳಿಸಿದರೆ ಮೋದಿಯವರ ಮನೆಗೆ ಮುತ್ತಿಗೆ ಹಾಕ್ತಾರಂತೆ, ಬಾಂಗ್ಲಾದೇಶದ ಥರ. ಯಾವುದೋ ಪುಟಗೋಸಿ ಶಾಸಕ ಹೇಳ್ತಾನೆ. ಏನಂತ ಭಾವಿಸಿದ್ದಾರೆ ಈ ಕಾಂಗ್ರೆಸ್ಸಿಗರೆಲ್ಲ? ಅಂದರೆ ನಿಮಗೆ ದೇಶದಲ್ಲಿ ದಂಗೆ ಎಬ್ಬಿಸಬೇಕು, ದೇಶದಲ್ಲಿ ನೀವು ಬೆಂಕಿ ಹಚ್ಚಬೇಕು. ಅಂದರೆ ನಿಮಗೆ ಸಂವಿಧಾನಾತ್ಮಕವಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಮೋದಿಯವರನ್ನು ಮುಟ್ಲಿಕ್ಕಾಗೋದಿಲ್ಲ. ಯಾಕೆಂತಂದರೆ ಅವರಿಗೆ ಅಭಿವೃದ್ಧಿಯ ಒಂದು ಮಂತ್ರ ಇದೆ ಅವರ ಕೈಯಲ್ಲಿ, ಮಂತ್ರದಂಡ ಇದೆ ಅವರ ಕೈಯಲ್ಲಿ, ಪ್ರಾಮಾಣಿಕತೆಯ ದಂಡ ಇದೆ, ಜನಮುಖಿಯಾದಂಥ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವ ದಂಡ ಇದೆ ಅವ್ರ ಕೈಯಲ್ಲಿ. ನಿಷ್ಕಲ್ಮಶವಾದಂಥ, ಪ್ರಾಂಜಲವಾದಂಥ, ಪ್ರಾಮಾಣಿಕತೆಯ ಒಂದು ಬೆಳಕಿನಷ್ಟೇ ಸತ್ಯವಾದಂಥ, ಶುಭ್ರವಾದಂಥ ವ್ಯಕ್ತಿತ್ವ ಇದೆ ಅವರಿಗೆ. ಹಾಗಾಗಿ ಅಲ್ಲಿ ಮುಟ್ಲಿಕ್ಕೆ ಆಗೋದಿಲ್ಲ ನಿಮಗೆ. ಜಾತಿ ಗಣತಿ ಅಂತ ದೇಶದ ಒಳಗಡೆನೇ ಜಾತಿಯ ಮಧ್ಯೆ ದಂಗೆ ಗಲಭೆಯನ್ನು ಎಬ್ಬಿಸಿ ಅದನ್ನು ಮೋದಿಗೆ ತಲೆಗೆ ಕಟ್ಟುವಂಥ ಆಲೋಚನೆ. ಏನು ನಿಮ್ಮ ಹುನ್ನಾರು ಅರ್ಥ ಆಗೋದಿಲ್ಲ ಅಂತ ಭಾವಿಸಿದ್ರೇನು? ಅಂದರೆ ರುಜು ಮಾರ್ಗವನ್ನು ಬಿಟ್ಟು ನೀವು ಶಾರ್ಟ್ಕಟ್ಟಲ್ಲಿ ಬರ್ತಾ ಇದ್ದೀರಿ. ಅಮೆರಿಕದ ಆಯಕಟ್ಟಿನ ಜನಗಳೊಟ್ಟಿಗೆ OICಯಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಇಂಡಿ ಕೂಟದ ಪ್ರತಿಯೊಬ್ಬರು ಭೇಟಿ ಆಗ್ತಾ ಇದ್ದೀರಿ. ಯಾಕೆ ಅಂತ ಅರ್ಥ ಆಗದೆ ಇದ್ದಂಥ ಅಷ್ಟರ ಮಟ್ಟಿಗೆ ದಡ್ತನ ಭಾರತ ದೇಶದವರಿಗಿಲ್ಲ ತಿಳ್ಕೊಳ್ಳಿ, ಅಥವಾ ನಮ್ಮ ಇಂಟೆಲಿಜೆನ್ಸಿಗಿಲ್ಲ ಅಂತ ಭಾವಿಸಬೇಡಿ. ಮೋದಿಯವರ ಮನೆ ಬಿಡಿ, ಮೋದಿಯವರ ಒಂದು
ಕೂದಲನ್ನು ಕೂಡ ಮುಟ್ಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಭಾರತ ದೇಶದ ಇಡೀ ಸಂವಿಧಾನಾತ್ಮಕವಾದಂಥ ಪ್ರಜಾತಂತ್ರ ವ್ಯವಸ್ಥೆ ಅಷ್ಟು ಗಟ್ಟಿಮುಟ್ಟಾಗಿದೆ. ನಿಮ್ಮ ಆಲೋಚನೆ ಏನು, ನಿಮ್ಮ ಯೋಜನೆ ಏನು, ನೀವು ಏನನ್ನ ಮಾಡಲಿಕ್ಕೆ ಹೊರಟಿದ್ದೀರಿ, ಇವೆಲ್ಲವೂ ದೇಶಕರಿಗೆ ಅರ್ಥ ಆಗ್ತಾ ಇದೆ. ಆದರೆ ದೌರ್ಭಾಗ್ಯ ಅಂತಂದರೆ ನಮ್ಮ ಹಿಂದೂಗಳಿಗೆ ಅದು ಇನ್ನೂ ಅರ್ಥ ಆಗಿಲ್ಲ. ಒಂದು ಲೈಟ್ ಕಂಬದಲ್ಲಿ ಹಿಂದೂಗಳ ಚಿಹ್ನೆ, ಅಲ್ಲಿ ಹಿಂದೂ ದೇವತೆಗಳ ಚಿಹ್ನೆ ಇದೆ ಅನ್ನುವ ಕಾರಣಕ್ಕಾಗಿ ಅದನ್ನು ಕೆಲವೇ ಗಂಟೆಗಳಲ್ಲಿ, ದೂರು ಬಂದ ಕೆಲವೇ ಗಂಟೆಗಳಲ್ಲಿ ಅದನ್ನು ತೆರವುಗೊಳಿಸುವಂಥ ಒಂದು ಆಡಳಿತಾತ್ಮಕವಾದಂಥ ವ್ಯವಸ್ಥೆ ಚುರುಕುಗೊಂಡಿದೆ ಅಂತಾದರೆ ಈ ನಾಡಿನ ಕಾಂಗ್ರೆಸ್ ಸರ್ಕಾರ ಏನು ಮಾಡಲಿಕ್ಕೆ ಹೊರಟಿದೆ, ಯಾರ ಪರವಾಗಿದೆ, ಯಾರನ್ನು ರಕ್ಷಿಸಲಿಕ್ಕೆ ಹೊರಟಿದೆ, ಯಾರನ್ನು ಮುಗಿಸ್ಲಿಕ್ಕೆ ಹೊರಟಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಹುಂಡಿ ಹಣ ಬೇಕವರಿಗೆ. ಅವರ ಗಲ್ಲಿಯಲ್ಲಿ ಕಿಲೋಮೀಟರ್ಗಳ ಅಂತರದಲ್ಲಿ ಮಸೀದಿ ಕಟ್ತಾರೆ. ಪ್ರತಿಯೊಂದು ಮಸೀದಿಗೂ ಸರ್ಕಾರದ ಹಣ, ಅದು ನಮ್ಮ ಹುಂಡಿ ಹಣ. ಅದಡ್ಡಿಲ್ಲ, ಏನೂ ಸಮಸ್ಯೆ ಇಲ್ಲ. ಅದೇ ನಮ್ಮ ಧಾರ್ಮಿಕ ಕೇಂದ್ರಗಳು ಪ್ರತಿಯೊಂದು ವಿವಾದಿತ. ಅದಕ್ಕೊಂದು ಶುದ್ಧವಾದಂಥ ನೆಟ್ಟಿಗಿರುವಂಥ ಯಾವುದೇ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಆಗಗೊಡುವುದಿಲ್ಲ. ಅದು ದತ್ತಪೀಠ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು. ಪ್ರತಿ ಒಂದು ದೇವಸ್ಥಾನವನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ತಾ ಇದೆ. ಅಲ್ಲಿ ಮಾಡುವ ಕೆಲಸ ಏನು ಅಂತಂದರೆ ಏನೂ ಇಲ್ಲ, ಅಭಿವೃದ್ಧಿಯ ಕೆಲಸ ಶೂನ್ಯ. ಆದರೆ ಅಲ್ಲಿಯ ಹುಂಡಿ ಹಣವನ್ನು ಎತ್ತಿ ಅದನ್ನು ಕ್ರಿಶ್ಚಿಯನ್ರಿಗೆ, ಮುಸ್ಲಿಮರಿಗೆ, ಅವರ ದರ್ಗಾಕ್ಕೆ, ಅವರ ಚರ್ಚಿಗೆ, ಅದರ ಮೇಂಟೆನೆನ್ಸಿಗೆ ಬೇರೆ, ಕಟ್ಟಡಕ್ಕೆ ಬೇರೆ, ಇದೆಲ್ಲದಕ್ಕೆ ಹಂಚೋದು. ಅದೇ ಅಲ್ಲಿ ಕೋಟಿ ಕೋಟಿ ಬರ್ತಾ ಇದೆ. ಅಲ್ಲಿ ಉರುಸಲ್ಲಿ, ಚರ್ಚಲ್ಲಿ, ಅಲ್ಲಿ ಇಲ್ಲಿ ಮಸೀದಿಗಳಲ್ಲಿ ಅಲ್ಲಿಂದ ₹1 ತೆಗೆದುಕೊಳ್ಳುವುದಿಲ್ಲ. ಯಾಕೆಂತಂದ್ರೆ ಅವಲ್ಲ ಅಲ್ಪಸಂಖ್ಯಾತರು. ಇದೇ ರೀತಿ ಮುಂದುವರೆದರೆ ಈ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಮುಂದೊಂದಿನ ಏನಾಗಬಹುದು ಅನ್ನುವ ಎಚ್ಚರವನ್ನು ಈಗಲಾದರೂ ಈ ಮತಿಹೀನ, ಸ್ವಾಭಿಮಾನಹೀನ, ನಮ್ಮ ಧರ್ಮ, ನಮ್ಮ ಸನಾತನತೆ ನಮ್ಮದು ಅನ್ನುವಂಥ ಯಾವುದೇ ಲವಲೇಶದ ಜ್ಞಾನವೂ ಇಲ್ಲದೆ ಇದ್ದಂಥ ಈ ಬೇಜವಾಬ್ದಾರಿ, ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ 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 ಅಂತ ಬೊಬ್ಬೆ ಹೊಡೆಯುವಂಥ ಈ ಹಿಂದೂಗಳೇ ಸ್ವಲ್ಪ ಆದರೂ ಅರ್ಥ ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ನಾಶ ಆಗಿ ಹೋಗ್ತೀರಿ. ನಮ್ಮ ಮಕ್ಕಳಿಗೆ ಅತ್ಯಂತ ಕರಾಳವಾದಂಥ, ಭೀಭತ್ಸವಾದಂಥ, ಅಲ್ಲಿ ನಡೀತಾ ಇದೆಯಲ್ಲ ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ, ಅತ್ಯಾಚಾರ, ಕತ್ತರಿಸಿ ಹಾಕ್ತಾ ಇದ್ದಾರೆ ಸಾರ್ವಜನಿಕ ಜಾಗದಲ್ಲಿ, ಸ್ಥಳದಲ್ಲಿ. ಮರ್ಮಾಂಗವನ್ನು ನೋಡಿ ಅವನು ಹಿಂದೂನೋ ಮುಸ್ಲಿಮೋ ಅಂತ ನೋಡಿ ಅದನ್ನು ಸಾರ್ವಜನಿಕವಾಗಿ ಗೇಲಿ ಮಾಡ್ತಾ ಇದ್ದಾರೆ, ಹಿಂದೂಗಳ ಅರೆ ಸತ್ತ ಹೆಣವನ್ನು ಇಟ್ಕೊಂಡು. ಅಂಥ ಭೀಭತ್ಸ ದೃಶ್ಯಗಳನ್ನು ನಮ್ಮ ಮುಂದಿನ ತಲೆಮಾರು ಅವರದೇ ದೇಶದಲ್ಲಿ, ಅವರದೇ ನೆಲದಲ್ಲಿ, ಇಡೀ ಪ್ರಪಂಚದ ಏಕೈಕ ಹಿಂದೂದ ರಾಷ್ಟ್ರ ಅಂತ ಕರೆಸಿಕೊಳ್ಳುವ ಭಾರತದಲ್ಲಿ ಅಂಥ ಒಂದು ದುಸ್ಥಿತಿಯನ್ನು ಕಾಣುವ ದಿನಗಳು ಹೆಚ್ಚು ದೂರ ಇದೆ ಅಂತ ನಾನು ಭಾವಿಸೋದಿಲ್ಲ. ಯಾಕೆಂದರೆ ಗಂಗಾವತಿ ಅಂತ ಪ್ರಕರಣ ನಮಗೆ ಎಚ್ಚರಿಕೆಯ ಗಂಟೆ. ನಾವು ಮೈ ಮರೆತರೆ ಅದು ನಮಗೆ ಮರಣ ಗಂಟೆ ಆಗತ್ತೆ, ನೆನಪಿಡಿ. ನಮಸ್ತೆ.